ಗಾಂಧಿಯ ಪರಮ ಭಕ್ತ. ಹಾಯ್ ಹಲೋ ಸ್ನೇಹಿತರೆ, ಹೊಸ ದಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಂತ್ರಜ್ಞಾನ ವಸ್ತು ಸಂಗ್ರಹಾಲಯದಲ್ಲಿದ್ದೀವಿ. ಇದಿರೋದು ಬೇರೆ ಎಲ್ಲೋ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ. ಕರ್ನಾಟಕದ ಅತ್ಯಂತ ಪ್ರಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಈ ಒಂದು ವಸ್ತು ಸಂಗ್ರಹಾಲಯ ಇಲ್ಲಿದೆ. ಕರ್ನಾಟಕದಾದ್ಯಂತ ಹಲವಾರು ಸಂಕೀರ್ಣ ನಿರ್ಮಾಣಗಳ ಯೋಜನೆಗಳನ್ನು ಯಶಸ್ವಿಗೆ ನಡೆಸಿಕೊಟ್ಟಂತಹ ಇಂಜಿನಿಯರ್ ಹಾಗೂ ಮೈಸೂರಿನ ದಿವಾನರಾಗಿದ್ದಂತಹ ಭಾರತ ರತ್ನ ಪ್ರಶಸ್ತಿ ವಿಜೇತರಾದ ಮೋಕ್ಷಗೊಂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮರಣಾರ್ಥ ಈ ಒಂದು ಸಂಗ್ರಹಾಲಯಕ್ಕೆ ಅವರ ಹೆಸರನ್ನು ಇಲ್ಲಿ ಇಡಲಾಗಿದೆ. ಪ್ರತಿದಿನ ಬೆಳಗ್ಗೆ 9:30ರಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ತೆರೆದಿರ್ತಾರೆ. ಅಂದರೆ ಈ ಒಂದು ಮ್ಯೂಸಿಯಮನ್ನು ನಾವು ಅರ್ಧ ಗಂಟೆಯಲ್ಲಿ ನೋಡ್ತೀವಿ, 1 ಅವರಲ್ಲಿ ನೋಡ್ತೀವಿ ಅಂತಂದರೆ ಸಾಧ್ಯನೇ ಇಲ್ಲ. ಕನಿಷ್ಠ ಅಂದರೂ ಅರ್ಧ ದಿನ ಬೇಕು. ಹಾಗಾದರೆ ಮತ್ತ್ಯಾಕೆ ತಡ, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಎಂಟ್ರಿ ಫೀಸು ಒಬ್ಬರಿಗೆ 85 ರೂಪಾಯಿ ಇರುತ್ತೆ. ಬಿಲೋ 5 ಇಯರ್ಸು, ಅದೇ ರೀತಿ ಆರ್ಮಿ ಆಫೀಸರ್ಸು ಮತ್ತು ನಮ್ಮ ಆರಕ್ಷಕ ದಳ ಅಂದರೆ ಪೊಲೀಸ್ ಆಫೀಸರ್ಸ್ಗೆ ಇಲ್ಲೆಲ್ಲ ಫ್ರೀ ಇರುತ್ತೆ. 1903ರಲ್ಲಿ ಅಮೆರಿಕದ ರೈಟ್ ಬ್ರದರ್ಸ್ ಅವರು ತಯಾರು ಮಾಡಿದಂಥ ವಿಶ್ವದ ಮೊದಲನೆಯ ವಿಮಾನ ಇದು. ಇದು ನಮ್ಮಿಂದ ಅಲ್ಲ, ಅದೇ ರೀತಿ ಮುಂದೆ ಬಂದರೆ ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು. ಚಂದ್ರಯಾನ 3ನ ಮಾಡೆಲನ್ನು ಸಹ ಇಲ್ಲಿ ನಾವು ಗಮನಿಸ್ಬೋದು. ಪ್ರಜ್ಞಾನ್ ರೋವರ್, ಲ್ಯಾಂಡರ್ ಎಲ್ಲನೂ ಸಹ ಇದೆ ಇಲ್ಲಿ. Moon's precious resources and low gravity have further endured it to humans. India, a major space-faring nation, has conducted a detailed exploration of the moon through its Chandrayaan program. The country has sent 2 robotic spacecraft to the orbit of the moon and retained a ಮೊದಲನೇ ವ್ಯಾಗಾನ್.
ನೋಡ್ತಾ ಇರೋದು ಆಯಿಲ್ ಇಂಜಿನ್ ಅನ್ನ. ಹಿಂಗೈತೆ ಬಾಯ್ಲರ್, ಇಷ್ಟು ದೊಡ್ಡ ಬಾಯ್ಲರ್. ಗ್ಯಾಸ್ ಇಂಜಿನ್ ಪ್ರತಿಯೊಂದ್ರದ್ದು ಐತೆ ನೋಡು. ಟೈಮ್ ಎಷ್ಟಾಯ್ತು ಈಗ? ಈಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಒಂದು ರೋಲ್ಸ್ ರಾಯ್ಸ್ ನ ಇಂಜಿನ್. ಆಶ್ಚರ್ಯ ಆಗ್ಬೋದು, ಏನ್ ರೋಲ್ಸ್ ರಾಯ್ಸ್ ಕಾರ್ಗೆ ಇಷ್ಟು ದೊಡ್ಡ ಇಂಜಿನ್ ಅಂತ. ಅಲ್ಲ, ಇದು ರೋಲ್ಸ್ ರಾಯ್ಸ್ ಕಾರ್ನ ಇಂಜಿನ್ ಅಲ್ಲ. ರೋಲ್ಸ್ ರಾಯ್ಸ್ A1 MK203 ಜೆಟ್ ಇಂಜಿನ್. ಇದು ಒಂದು ಜೆಟ್ ಫ್ಲೈಟ್ ನ ಇಂಜಿನ್, ಇದು ಜೆಟ್ ವಿಮಾನದ ಇಂಜಿನ್ ಅಂತ ಹೇಳ್ಬೋದು.